ನಮಸ್ಕಾರ ಸ್ನೇಹಿತರೆ, ಇವತ್ತೇ ಸಂಕಷ್ಟಹರ ಚತುರ್ಥಿ. ಇವತ್ತು ವ್ರತ ಮಾಡೋರು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಿಡಿದುಕೊಂಡು ವಿನಾಯಕನ ಫೋಟೋ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ಈ ವ್ರತಕಥೆಯನ್ನ ಕೇಳಿ. ಒಂದು ವೇಳೆ ವ್ರತ ಮಾಡೋಕೆ ಸಾಧ್ಯ ಆಗದವರು, ಯಾವುದಾದರೂ ಮುಟ್ಟು ಮೈಲಿಗೆ ಇರುವವರು ನೆಲದ ಮೇಲೆ ಕುಳಿತುಕೊಂಡು ಭಕ್ತಿಯಿಂದ ಈ ಕಥೆಯನ್ನು ಕೇಳಿ. ಸಂಕಷ್ಟಹರ ಚತುರ್ಥಿಯ ವ್ರತಫಲದ ಜೊತೆಗೆ ವಿನಾಯಕನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ವಿಘ್ನಗಳು ನಿವಾರಣೆಗೊಂಡು ನಿಮ್ಮ ಕೋರಿಕೆಗಳು ಈಡೇರುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಂದಾನೊಂದು ಕಾಲದಲ್ಲಿ ಋಷಿ ಮುನಿಗಳು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಅವರು ಪ್ರತ್ಯಕ್ಷವಾದಾಗ ಅವರನ್ನು ಈ ರೀತಿ ಕೇಳಿದರು. ಸ್ವಾಮಿ, ಕಲಿಯುಗದಲ್ಲಿ ಜನರು ಪಾಪ ಕೃತ್ಯಗಳನ್ನು ಮಾಡಿ ಅದರ ಪರಿಣಾಮದಿಂದ ಋಣಬಾಧೆ, ಸಂತಾನ ಇಲ್ಲದಿರುವುದು, ಸ್ವಂತ ಮನೆ ಕಟ್ಟಿಕೊಳ್ಳಲು ಆಗದಿರುವುದು, ಮನೆಯಲ್ಲಿ ಮನಃಶಾಂತಿ ಇಲ್ಲದಿರುವುದು, ದೀರ್ಘಕಾಲದ ಅನಾರೋಗ್ಯ, ಸರಿಯಾದ ವಿದ್ಯಾಭ್ಯಾಸ ಇಲ್ಲದಿರುವುದು, ಸುಖ ಸಂಸಾರಕ್ಕೆ ಬೇಕಾದಷ್ಟು ಹಣ ಇಲ್ಲದಿರುವುದು, ಶತ್ರು ಬಾಧೆ, ಅಭಿವೃದ್ಧಿ ಇಲ್ಲದಿರುವುದು, ಬೆಳೆ ಸರಿಯಾಗಿ ಬರದಿರುವುದು, ಎಲ್ಲಾ ಕೆಲಸಗಳಲ್ಲೂ ವಿಘ್ನ ಆಗುವುದು, ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಇಲ್ಲದಿರುವುದು, ಸರಿಯಾದ ವಯಸ್ಸಿಗೆ ಮದುವೆ ಆಗದಿರುವುದು, ಮಾಡದಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸುವುದು ಮುಂತಾದ ಎಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಾರೆ. ಆ ರೀತಿ ಕಷ್ಟಗಳು ಬಂದ ಮನುಷ್ಯ ಎಷ್ಟೋ ತಪ್ಪುಗಳನ್ನು ಮಾಡುತ್ತಾನೆ. ಆ ರೀತಿಯವರು ತಪ್ಪುಗಳು ಮಾಡದಿರುವುದಕ್ಕಾಗಿ, ಅವರ ಮಾನಸಿಕ ಅಶಾಂತಿ ದೂರಾಗುವುದಕ್ಕಾಗಿ, ಅವರ ಕಷ್ಟಗಳು ಹೋಗುವುದಕ್ಕಾಗಿ ಯಾವುದಾದರೂ ವ್ರತ ಇದ್ದರೆ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಸುಬ್ರಹ್ಮಣ್ಯ ಸ್ವಾಮಿ ಋಷಿ ಮುನಿಗಳೊಂದಿಗೆ ಎಲ್ಲಾ ವ್ರತಗಳಿಗಿಂತಲೂ ಶ್ರೇಷ್ಠವಾದಂತ ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಿಮಗೆ ಉಪದೇಶಿಸುತ್ತೇನೆ. ಒಂದಾನೊಂದು ಕಲ್ಪದಲ್ಲಿ ಹಿಮವಂತನ ಕುಮಾರಿಯಾದ ಪಾರ್ವತಿ ಶಿವನನ್ನು ಪತಿಯಾಗಿ ಬಯಸಿ ಭಕ್ತಿಯಿಂದ ತಪಸ್ಸು ಮಾಡಿ ಎಷ್ಟು ವರ್ಷಗಳಾದರೂ ಫಲ ಸಿಗದೆ ನೊಂದುಕೊಂಡು ಅವರ ಪೂರ್ವದ ಅವತಾರಗಳಲ್ಲಿ ಅವರ ಮೂಲಕ ಜನಿಸಿದಂತ ಹೇರಂಬ ಗಣಪತಿಯನ್ನು ನೆನೆಸಿಕೊಂಡಾಗ ಗಣಪತಿ ಅವರ ಮುಂದೆ ಪ್ರತ್ಯಕ್ಷವಾಗಿ ತನ್ನ ತಾಯಿಗೆ ಉಪದೇಶಿಸಿದಂತ ವ್ರತವಿದು. ಆ ವ್ರತವನ್ನು ಆಚರಿಸಿ ಉಮಾದೇವಿ ಪರಮೇಶ್ವರನನ್ನು ಪತಿಯಾಗಿ ಪಡೆದಳು. ಈಗ ಆ ವ್ರತ ವಿಧಾನ ಹೇಳುತ್ತೇನೆ ಕೇಳಿ. ಈ ವ್ರತವನ್ನು ಯಾವ ಮಾಸದಲ್ಲಾದರೂ ಬಹುಳ ಚತುರ್ದಶಿಯಂದು ಪ್ರಾರಂಭಿಸಬೇಕು. ಅದರಲ್ಲೂ ಮಂಗಳವಾರದೊಂದಿಗೆ ಬೆರೆತಿರುವಂತಹ ಚತುರ್ಥಿ ಇನ್ನಷ್ಟು ಶ್ರೇಷ್ಠ. ಅದನ್ನೇ ಅಂಗಾರಕ ಚತುರ್ಥಿ ಅಥವಾ ಭೌಮ ಚತುರ್ಥಿ ಎಂದು ಕರೆಯುತ್ತಾರೆ. ಚಂದ್ರೋದಯದ ಸಮಯಕ್ಕೆ ಬಹುಳ ತಿಥಿ ಇರುವಂತ ದಿನವನ್ನು ನೋಡಿಕೊಂಡು ಆ ದಿನದಂದು ಸೂರ್ಯೋದಯಕ್ಕೂ ಮೊದಲೇ ನಿದ್ರೆಯಿಂದ ಎದ್ದು ಕಾಲ ಕೃತ್ಯಗಳನ್ನು ಮುಗಿಸಿಕೊಂಡು ಕಪ್ಪು ಎಳ್ಳು ಬೆರೆಸಿರುವಂತ ನೀರಿನಿಂದ ಸ್ನಾನ ಮಾಡಿ ಸಂಧ್ಯಾ ವಂದನೆ, ಜಪ, ತಪ ಮುಂತಾದ ದೈನಂದಿನ ಆಚಾರಗಳನ್ನು ಮುಗಿಸಿಕೊಂಡು ಸಂಕಷ್ಟಹರ ಚತುರ್ಥಿ ವ್ರತ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ಒಂದು ಕೆಂಪು ಬಣ್ಣದ ರವಿಕೆ ಬಟ್ಟೆಯನ್ನು ಗಣಪತಿ ಮುಂದೆ ಇರಿಸಿ ಅದರಲ್ಲಿ ಒಂದು ಚಿಟಿಕೆ ಅರಿಶಿಣ ಕುಂಕುಮ ಹಾಕಿ 3 ಸಲ 2 ಅಂಗೈಗಳ ತುಂಬಾ ಅಕ್ಕಿಯನ್ನು ತೆಗೆದುಕೊಂಡು ಆ ಬಟ್ಟೆಯೊಳಗೆ ಹಾಕಿ 2 ಒಣಖರ್ಜೂರ, 2 ಬಟ್ಟಲಡಿಕೆ ಜೊತೆಗೆ ದಕ್ಷಿಣೆಯೊಂದಿಗೆ ಕೂಡಿರುವಂತ ತಾಂಬೂಲ ಅದರಲ್ಲಿ ಇಡಬೇಕು. ಮನಸ್ಸಿನಲ್ಲಿರುವಂತ ಕೋರಿಕೆಯನ್ನು ವಿನಾಯಕನಿಗೆ ಹೇಳಿ ಆ ರವಿಕೆ ಬಟ್ಟೆಯನ್ನು ಮೂಟೆಯಂತೆ ಕಟ್ಟಬೇಕು. ಬಳಿಕ ವಿನಾಯಕನಿಗೆ 21 ಪ್ರದಕ್ಷಿಣೆ ಹಾಕಬೇಕು. ಹಗಲೆಲ್ಲ ಏನೂ ತಿನ್ನದೆ ಕೇವಲ ಹಾಲು ಹಣ್ಣು ಮಾತ್ರವೇ ತಿನ್ನಬೇಕು. ಆ ದಿನವೆಲ್ಲ ಮೌನವಾಗಿರಬೇಕು. ಮನಸ್ಸಿನಲ್ಲಿ ಗಣಪತಿಯ ನಾಮಸ್ಮರಣೆ ಜಪ ಮಾಡುತ್ತಿರಬೇಕು. ಸೂರ್ಯ ಮುಳುಗಿದ ನಂತರ ತಲೆ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸಬೇಕು. ಕೆಂಪು ರವಿಕೆ ಬಟ್ಟೆಯಲ್ಲಿ ಮುಡುಪು ಕಟ್ಟಿದ್ದಂತ ಅಕ್ಕಿಯನ್ನು ಉಪಯೋಗಿಸಿ ಗಣಪತಿಗೆ ಸಿಹಿ ಪೊಂಗಲ್ ಹಾಗೂ ಕಡುಬುಗಳನ್ನು ತಯಾರಿಸಿ ನೈವೇದ್ಯ ಮಾಡಬೇಕು. ವ್ರತ ಹಾಗೂ ಆರ್ಘ್ಯ ಮುಗಿದ ನಂತರ ಕೈಲಾದಷ್ಟು ಅತಿಥಿಗಳನ್ನು ಮನೆಗೆ ಕರೆದು ಅವರನ್ನು ಗಣಪತಿ ಸ್ವರೂಪದಂತೆ ಭಾವಿಸಿ
ಅವರಿಗೆ ಪ್ರಸಾದವಾಗಲಿ ಅಥವಾ ಊಟವಾಗಲಿ ಕೊಡಬೇಕು. ವ್ರತ ಮಾಡುವ ಹಿಂದಿನ ದಿನ ಹಾಗೂ ವ್ರತ ಮಾಡುವ ದಿನ ಬ್ರಹ್ಮಚರ್ಯ ಪಾಲಿಸುತ್ತಾ ದೇವರ ಆರಾಧನೆ ಮಾಡುತ್ತಾ ಬೇರೆ ವಿಷಯಗಳ ಮೇಲೆ ಮನಸ್ಸು ಹೋಗದಿರುವಂತೆ ನೋಡಿಕೊಳ್ಳಬೇಕು. ಈ ರೀತಿ ವ್ರತ ಮಾಡಿದರೆ ಅವರ ಕೋರಿಕೆಗಳು ಶೀಘ್ರದಲ್ಲೇ ಈಡೇರುತ್ತದೆ. 12 ಸಲ ಈ ವ್ರತ ಮಾಡಿದರೆ, ಅಂದರೆ ನಿಲ್ಲಿಸದೆ 1 ವರ್ಷ ಪ್ರತಿ ತಿಂಗಳು ವ್ರತ ಮಾಡುತ್ತಾ ಬಂದರೆ ಈ ವ್ರತಕ್ಕೆ ಸಿದ್ಧಿ ಬರುತ್ತದೆ. ಮಾರನೆಯ ದಿನ ಗಣಪತಿ ಹೋಮ ಮಾಡಿದರೆ ಇನ್ನಷ್ಟು ಶ್ರೇಷ್ಠ ಫಲ ಸಿಗುತ್ತದೆ. ಈ ರೀತಿ ವ್ರತ ಮಾಡಿದ ಮೇಲೆ ಕೇಳಲೇಬೇಕಾದಂತ ವ್ರತಕತೆ ಹೇಳುತ್ತೇನೆ ಕೇಳಿ. ಒಂದು ಸಲ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಂತ ನಾರದ ಮಹರ್ಷಿಗೆ ಕೊಂಬೇಪಾಕ ನರಕ ಕಾಣಿಸಿತು. ಒಳಗಡೆ ಯಾರಿದ್ದಾರೆ ಎಂದು ನೋಡಿದಾಗ ಅಲ್ಲಿ ಬೃಂಸ ಮಹರ್ಷಿಯ ತಂದೆ ತಾಯಿಗಳು ಹಾಗೂ ಅವರ ಪೂರ್ವಾಶ್ರಮದಲ್ಲಿ ಹೆಂಡತಿ ಮಕ್ಕಳು ಕಾಣಿಸಿದರು. ಅವರೆಲ್ಲರೂ ನರಕಯಾತನೆ ಅನುಭವಿಸುತ್ತಿದ್ದರು. ಅವರ ಕಷ್ಟ ನೋಡಿ ಸಹಿಸಲಾಗದ ನಾರದ ಮಹರ್ಷಿ ಕೂಡಲೇ ಭೂಲೋಕಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಬೃಂಸ ಮಹರ್ಷಿಯ ಹತ್ತಿರ ಹೋಗಿ, ಮಹರ್ಷಿ, ಅಲ್ಲಿ ನಿಮ್ಮ ಪೂರ್ವಾಶ್ರಮದಲ್ಲಿ ನಿಮ್ಮ ತಂದೆ ತಾಯಿ, ಹೆಂಡತಿ ಹಾಗೂ ಮಗಳು ಕೊಂಬೇಪಾಕ ನರಕವನ್ನು ಅನುಭವಿಸುತ್ತಿದ್ದಾರೆ. ಸಂಬಂಧವೇ ಇಲ್ಲದಿರುವಂತೆ ನೀವು ಈ ರೀತಿ ಇಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿರುವುದು ಸರಿಯಿಲ್ಲ. ಅವರ ವೇದನೆ, ನೋವು, ಕಷ್ಟ ಎಲ್ಲ ಹೋಗಿ ಒಳ್ಳೆ ಲೋಕ ಪ್ರಾಪ್ತಿಯಾಗಲು ನೀವು ಯಾವುದಾದರೂ ವ್ರತ ಮಾಡಬೇಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ನಾರದ ಮಹರ್ಷಿಯ ಮಾತನ್ನು ಕೇಳಿದ ಬೃಂಸ ಮಹರ್ಷಿಗೆ ತುಂಬಾನೇ ಬೇಜಾರಾಯಿತು. ಅವರ ಪೂರ್ವಾಶ್ರಮದ ಜೀವನವೆಲ್ಲ ಕೂಡ ಒಮ್ಮೆಲೆ ನೆನಪಾಯಿತು. ಅವರ ಸಹಕಾರದಿಂದಲೇ ಈ ದಿನ ಬೃಂಸ ಮಹರ್ಷಿ ತಪಸ್ವಿಗಳಾಗಿದ್ದರು. ಹೇಗಾದರೂ ಅವರ ಕುಟುಂಬಸ್ಥರ ಕಷ್ಟಗಳನ್ನು ಬಗೆಹರಿಸಬೇಕು ಎಂದು ಬೃಂಸ ಮಹರ್ಷಿ ತೀರ್ಮಾನಿಸಿಕೊಂಡರು. ಅವರ ಇಷ್ಟ ದೈವವಾದ ಗಣಪತಿಯನ್ನು ಪ್ರಾರ್ಥಿಸಿದರು. ಕೈಯಲ್ಲಿ ಕಮಂಡಲ ತೆಗೆದುಕೊಂಡು ಅದರಲ್ಲಿದ್ದಂತ ಪವಿತ್ರವಾದ ಜಲವನ್ನು ಕೈಯಲ್ಲಿ ಹಾಕಿಕೊಂಡು ಪೂರ್ವದಲ್ಲಿ ಅವರು ಮಾಡಿದಂತ ಸಂಕಷ್ಟಹರ ಚತುರ್ಥಿ ವ್ರತಫಲವನ್ನು ತನ್ನ ಕುಟುಂಬಕ್ಕೆ ದಾರೆ ಎರಬೇಕು ಎಂದು ಸಂಕಲ್ಪ ಮಾಡಿಕೊಂಡರು. ಅದರ ಪ್ರಕಾರವೇ ಬೃಂಸ ಮಹರ್ಷಿ, ಓ ಗಣನಾಥ, ಒಂದು ವೇಳೆ ನಾನು ಪೂರ್ವದಲ್ಲಿ ನಿನ್ನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದರೆ ಇಂದು ನನ್ನ ತಂದೆ ತಾಯಿ, ಹೆಂಡತಿ ಹಾಗೂ ಮಗಳು ನರಕ ಬಾಧೆಯಿಂದ ವಿಮುಕ್ತಿ ಪಡೆಯಲಿ ಎಂದು ಹೇಳಿ ಆ ಪವಿತ್ರವಾದ ಜಲವನ್ನು ಕೆಳಗೆ ಬಿಟ್ಟರು. ಗಜಾನನನ ಅನುಗ್ರಹದಿಂದ ಬೃಂಸ ಮಹರ್ಷಿ ಪೂರ್ವದಲ್ಲಿ ಮಾಡಿದಂತ ಸಂಕಷ್ಟಹರ ಚತುರ್ಥಿಯ ಫಲದಲ್ಲಿ ಒಂದು ಸಣ್ಣ ಭಾಗದಿಂದಲೇ ಬೃಂಸ ಮಹರ್ಷಿಯ ತಂದೆ ತಾಯಿ, ಹೆಂಡತಿ ಹಾಗೂ ಮಗಳು ನರಕ ಬಾಧೆಯಿಂದ ವಿಮುಕ್ತಿ ಪಡೆದು ದೈವ ಶರೀರವನ್ನು ಧರಿಸಿ ಗಣೇಶ ಲೋಕಕ್ಕೆ ಹೊರಟು ಹೋದರು. ಇನ್ನು ಪ್ರತಿ ತಿಂಗಳು ಈ ವ್ರತ ಮಾಡಿದರೆ ಎಷ್ಟೊಂದು ಫಲ ಬರುತ್ತದೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾ? ಇದೇ ಸಂಕಷ್ಟಹರ ಚತುರ್ಥಿ ವ್ರತಕತೆ. ಇವತ್ತು ಈ ಕತೆ ಕೇಳಿದ ನೀವೆಲ್ಲರೂ ಕೂಡ ಪುಣ್ಯವಂತರು. ನಿಮ್ಮೆಲ್ಲರಿಗೂ ಕೂಡ ಆ ವಿನಾಯಕನ ಆಶೀರ್ವಾದ ಸಿಗಲಿ. ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ವಿಘ್ನಗಳು ನಿವಾರಣೆಯಾಗಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈಗ ನಿಮ್ಮ ಕೈಯಲ್ಲಿರುವಂತ ಅಕ್ಷತೆ ಕಾಳುಗಳನ್ನು ವಿನಾಯಕನ ಮೇಲೆ ಭಕ್ತಿಯಿಂದ ಹಾಕಿ ನಮಸ್ಕಾರ ಮಾಡಿಕೊಂಡು ಆರತಿ ಕೊಡುವ ಮೂಲಕ ನಿಮ್ಮ ವ್ರತವನ್ನು ಮುಗಿಸಿಕೊಳ್ಳಬಹುದು. ಇನ್ನು ಅಕ್ಷತೆ ಕಾಳು ಹಿಡಿದುಕೊಳ್ಳದೆ ದೇವರ ಮುಂದೆ ಕುಳಿತುಕೊಳ್ಳದೆ ಕತೆ ಕೇಳಿದವರು ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಲ ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡರೆ ಸರಿ ಹೋಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.